ಬಿಸಿಲಿರೋದಕ್ಕೆ ನಾವೀಗ ಎಳ್ನೀರು ಕುಡಿಯೋಣ ಅಂತಂದು ಹೇಳಿ ಅಲ್ಲಿ ಒಂದು ಗಿಡದೊಳಗೆ ಎಳ್ನೀರು ಬಿಡಿಸೀನಿ. ಈಗ ಒಂದು 3 ಎಳ್ನೀರು ಸಿಕ್ಕವ ನಮಗೆ. ನೋಡ್ರಿ ಇದನ್ನು ನಾನಾ ಎಳ್ನೀರು ಕಿತ್ತೀನಿ ಗಿಡದಾಗಿದ್ದ. ಈ ಗಿಡದಾಗ ಈಗ ಒಂದು 4 ಎಳ್ನೀರ್ದಾವು ಕಿಳನ್ ಬರ್ರಿ, ಅದನ್ನ ಸಾಹಸ ಮಾಡಬಿಡೋಣ ಇವತ್ತು. ಬಿಸಿಲೊಳಗೆ ಎಳ್ನೀರು ಕುಡಿದು ತಣ್ಣಗೆ ಕುಂತು ಬಿಡೋದು ಗಿಡದ ಕೆಳಗೆ. ಈಗ ಅದು ಕಿಳಕಾಯಿ ಇದು ಇಷ್ಟುದ ಸಾಲಲ್ಲ, ಇದಕ್ಕೆ ಇನ್ನೊಂದು ಕಟ್ಟಿಗೆ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಉದ್ದ ಮಾಡ್ಕೊಬೇಕಿದ್ದೀನಿ. ಈಗ ಮಾಡ್ಕೊಂಡು ನೋಡಿ ಅವಿಷ್ಟು ಎಳ್ನೀರು ಕಿತ್ಕೊಟ್ಟಿನ ಕೆಳಗೆ ಕುಡಿದು ತಣ್ಣಗೆ ಕುಂತ್ಕೊಂಬಿಡ ಹಲಸಿನ ಮರದ ಕೆಳಗೆ. ರಿಷಿಕ್ ಬಾಯಿ ಏನು ಮಾಡಕತ್ತೀಯಮ್ಮ? ಎಸ್, ಇದು ಇನ್ನೊಂದು ಸ್ವಲ್ಪ ಟೈಟ್ ಆಗ್ಬೇಕಿದು. ಇನ್ನೊಂದು ವೈರ್ ಕೊಡಿ, ಅಲ್ಲೊಂದು ಕಟ್ಟಬೇಕು. ಅದ ಇನ್ನೊಂದು ಪೈಪ್ ಕೊಡಿ, ಇಲ್ಲಿ ಅಲ್ಲಿಗೆ ಹೋಗ್ಬೇಕಲ್ಲ. ಮುಂಜಾನೆ ಆಗುತ್ತಿದೆ, ಇನ್ನೊಂದು ಸ್ವಲ್ಪ ಟೈಟ್ ಆಗ್ಬೇಕು. ಹೋಗಲ್ಲ ಅದು ಈ ಕಡೆ ಕಾಣೋದೇ ಇಲ್ಲ. ಹೋದು ಹಿಂಗೆ ಬಾ. ಅದು ಖಾಲಿದೊಂದು ಗೊನಿ ಅಡ್ಡ ಐತಿ. ಬೆದ್ರಗೊಂಬಿ ರೆಡಿ ಮಾಡ್ಕೊಂಬಂದೆ. ಇಲ್ಲ ನೋಡ್ರಿ, ಚಿಗರಿದು ಇದು ಮಂಗ್ಯಂದು ಕಾಟ ಭಾಳ ಆಗೈತೆ ಅಂತಂದು ಹೇಳಿ ಬೆದ್ರಗೊಂಬಿ ಕಟ್ಟಕ್ಕೆ ಬಂದೀವಿ ಇವತ್ತು ಹೊಲಕ್ಕೆ. ಹೇಗಿದ್ದೆಲ್ಲ ರಂಗ? ಹೊಯ್ಕೆ ಕಮಣ್ಣ ಮಕ್ಕಳು ಹೊಯ್ಕೆ ಋಷಿ ಹೊಯ್ಕೆ ಮಾಮ ಹೇಗಿದ್ದೆಲ್ಲ ಅಂತಂದು ಹೇಳಿ ಹೊಯ್ಕೆ ಹೋಗಿ ಟಗಡ ಗಡಗ ಅನ್ನುತ್ತ ಹಾಕಿದ್ದೀನಿ. ಅದಕ್ಕೊಂದು ಮಳೆ ಬಿಡ್ಬಿಡು ಅಂತೀನಣ್ಣ ನೆತ್ತಿ ಮೇಲೆ. ಹಾಂ ಅಲ್ಲ ಏನು ಹಂಗಿಲ್ಲ. ಅಲ್ಲ ಅಳಿಗಾಡಿದ ಸೌಂಡ್ ಆಗುತ್ತಲ್ಲ, ಅಳಿಗಾಡಿದ ಸೌಂಡ್ ಆಗುತ್ತೆ. ಅದೇ ಮಳೆ ಬಡಿತಂದ್ರ ಆರ್ಕೊಂಡು ಹೋಗಲ್ಲ ಗಾಳಿ ಬಂತಂದ್ರೆ. ಅದು ಇಲ್ಲ ಆರಂಗಿಲ್ಲ. ಕಿರಣ ಹಂಗೆ ಹಾಕು, ಮೇಲೆ ಹಾಕು. ಬಿತ್ತು ಒಂದು ಎಲ್ಲಿ ಇಲ್ಲಿ ಬಿತ್ತಲ್ಲ, ಅಲ್ಲೇ ಇರ್ಬೇವ. ವಿಷಮ ಅಲ್ಲೇ ಇರು, ಬರ್ತೀನಿ. ಅದು ಸಣ್ಣದೈತೆ ಅನ್ಸುತ್ತಪ್ಪಿ, ಅಷ್ಟು ನೀರು ಅದಾವ ಇಲ್ಲ. ಹಾಂ ಕರೆಕ್ಟ್ ಐತಲ್ಲ. ಅಲ್ಲ ಅದು ಓಲ್ ಹಾಕ್ಬೇಕಿಲ್ಲ, ಒಂದು ಸ್ವಲ್ಪ ಓಲ್ ಹಾಕಿ ಚುಚ್ಚಿ ಬಿಡೋಕಿತ್ತು. ಹಸಿ ಐತಿ ಹೆಂಗನು, ನೀನು ಹಸಿ ಮಾಡೈತಲ್ಲ. ಅಲ್ಲ ತುರುತ್ತಾ ಇದು ಹೆಂಡಿ ತುರುಕ್ಬಿಡು. ಹೆಂಡಿ ಅಲ್ಲ ತಡಿ, ಇಲ್ಲಿ ಅದ್ರಾಗೆ ತುರುಕ್ತೇನೆ. ಇವೆಲ್ಲ ಭಾಳ ಮೇಂಟೆನೆನ್ಸ್ ಮಾಡ್ಬೇಕ್ರಿ ಇದು ಕಲ್ಲಂಗಡಿ. ಇದು ಒಟ್ಟ ಹಿಂಗತಿ ಒಳಗೆ ಕಸ ಬೀಳಕ್ಕೆ ಬಿಡಬಾರ್ದು ನೋಡ್ರಿ. ಇದೇನು ಮಾಡ್ತಂದ್ರೆ ಮತ್ತೆ ಗಿಡಕ್ಕೆ ತೊಂದರೆ ಆಗುತ್ತೆ. ಗೊಬ್ಬರ ಹಾಕಿರ್ತೀವಲ್ಲ ಅದು ಕಸಕ್ಕನ ಜಾಸ್ತಿ ಇದಾಗ್ಬಿಡ್ತೈತ್ರಿ. ಅಲ್ಲಿಂದ ಗಿಡ ಮತ್ತೆ ಸರಿಯಾಗಿ ಗೊಬ್ಬರ ತೊಗೊಳಕ್ಕಾಗೋದಿಲ್ಲ ಅವಕ್ಕೆ. ನೋಡ್ರಿ ಇಲ್ಲಿ ಈ ಥರ ಎಲ್ಲ ಹುಲ್ಲು ಬೆಳ್ಕೊಂತ ಹೋಗುತ್ತಿದ್ದು. ಇನ್ನು ಇದರಿಂದ ಹಣ್ಣು ಫಲವತ್ತತೆ ಬರೋದಿಲ್ಲ ಜಾಸ್ತಿ. ಕಸ ಹಂಗೆ ಅಡ್ಡಾಡ್ಕೊಂತ ಇದನ್ನು ಕಸ ತಕ್ಕಂತನೇ ಇರ್ಬೇಕ್ರಿ ಇದಕ್ಕೆ. ಇದು ದಿನ 2 ದಿನಕ್ಕೊಮ್ಮೆ ನೀರು ಹಾಸ್ತಾರಲ್ರಿ ಇದು. ಹಾಗಾಗಿ ಹಸಿ ಆದ ತಕ್ಷಣ ಮತ್ತೆ ಕಿತ್ತಾಕಿದ್ರೂ ಕಸ ಮತ್ತೆ ಉಟ್ಕೊಂತಾನೆ ಇರ್ತೈತೆ. ಅದು ಕುಂತ
ತೆಗಿತ್ತು ನೋಡಿ ಅದು ತರಲಿಲ್ಲ ನಾನು. ಎಲ್ಲಂಗಿಲ್ಲೋ ಇನ್ನೊಂದು ಸ್ವಲ್ಪ ನಿಲ್ಲಲ್ಲ ಅದು ಇನ್ನೊಂದು ಸ್ವಲ್ಪ ತೆಗಿ ಅದು ಇದೆಯಲ್ಲ ಇಟ್ಟಣ್ಣ ಅವಾಗಲೇ ತಂದಿದ್ದಲ್ಲ. ಹ್ಞೂ ಎಲ್ಲಿ ಅದ್ರಲ್ಲಿ ತೆಗಿ ಒಂಚೂರು ಸ್ವಲ್ಪ ಒಳಗತ್ತ ತೆಗ್ಗಾಯ್ತು ಅಂದ್ರೆ ಅದು ನಿಂದಿರ್ತೈತೆ ಗಟ್ಟಿಯಾಗಿ. ಈಗ ಹೆಂಗೆ ಹಸಿ ಇರ್ತೈತಲ್ಲ ಅದು. ಫೈನಲಿ ಸಾಹಸ ಮಾಡಿದ್ರಪ್ಪ ಇಬ್ರು ನಿಂದಿರ್ಸಿದ್ರ ಅದನ್ನ ಕಡೆಗೆ. ಇದು ಸ್ವಲ್ಪ ಗಾಳಿ ಬಂದ್ರೆ ಹಿಂಗೆ ಸೌಂಡ್ ಮಾಡಂಗೆ ಆಗ್ಬೇಕಪ್ಪ ಇದು. ಹಿಂಗೆ ಅತಿ ಸೌಂಡ್ ಆಯ್ತು ಅಂದ್ರೆ ಇದು ಅವು ನಾವಿಲ್ಲಿಗೆ ಬೆಳಗ್ಗೆ ಬಂದಾಗ ಗಾಳಿ ಬೇಯಿಸಿರ್ತೈತಲ್ಲ ಆ ಟೈಮಿಗೆ ಸೌಂಡ್ ಆಗ್ಬೇಕದು. ಕುಂತೈತಿ ಬಿಡೋದು ಇವಾಗ ಗಟ್ಟಿ ಕುಂತೈತಿ. ಈ ಗಿಡದೊಳಗೆ ಒಂದು ಸಿಕ್ತ್ರಿ, ನಿನ್ನ ಒಂದು 5-6 ಎಳ್ನೀರು ಬಿಡ್ಸ್ಕೊಂಡು ಕುಡ್ದೋಗಿದ್ವಿ. ಇವತ್ತು ಅವು ಅದಾವು ಹೆಂಗೆ ಬಿಡಿಸ್ತೀವಿ ನಾವು ಈಸಿಯಾಗಿ ಅಂತ ತೋರಿಸ್ತೀನಿ ಬರ್ರಿ ನಿಮಗೆ. ಅವ್ನು ಇಲ್ಲೇ ತರಲ್ಲ, ಅಲ್ಲಿ ಕೆಂಪಿನಿ ಭಾಳ ಅದಾವ. ಇಲ್ಲೇ ತಂದುಬಿಡು ಅಂತಡಿ, ಇಲ್ಲೇ ತೊಗೊಂಡು ಬರ್ತೀನಿ. ಇಲ್ಲೇ ಕುಂತ್ಕೊರಿಸಿ ನೀವು ತೊಗೊಂಡು ಮರ ನೋಡ್ರಿ, ಹಲಸಿನ ಮರ ನೋಡ್ರಿ ಇಲ್ಲಿ ಎಷ್ಟು ಕಾಯಿ ಹಿಡ್ದೈತೆ ಅಂತಂದೇಳಿ. ಆ ಕಡೆ ದೊಡ್ಡದೈತಿ ನೋಡ್ರಿ ಅದು ಒಂದು. ಇದು ಬೇಗ ಹಣ್ಣು ಆಗ್ಬೇಕಂದ್ರೆ ಯಾರಾದರೂ ಏನಾದ್ರು ಸ್ವಲ್ಪ ಸೊಲ್ಯೂಷನ್ ಕೊಡ್ರಿ ನಮ್ಗೆ. ಅದು ಯಾವ ಮಹಾನುಭಾವ ಹೇಳೋದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನೂ ಇಲ್ಲ. ಏನಿದು ಏನದು? ಇವಾಗ ಇದ್ರಲ್ಲಿ ನಾನು ಕಟ್ ಮಾಡತ್ತೀನಿ ನೋಡನ್ರಿ. ಇದ್ರಲ್ಲಿ ಜಲ್ದಿ ಬರ್ತೈತಿ, ಇದ್ರಲ್ಲೇ ನೀನು ತೆಗೆದ್ನೆ ನಾನು. ಅದಕ್ಕಿನ ಇದ ಫಾಸ್ಟ್ ಐತೆ ಹಂಗೆ ನೋಡಿದ್ರೆ ಅಂದ್ರೆ ನೋಡು. ಅವು ನಿನ್ನೆ ಇದು ಇನ್ನೂ ಕಾಯಿ ಅಷ್ಟು ಬಲ್ತಿಲ್ಲ, ಅದು ನಿನ್ನೆ ಬಲ್ತಿತ್ತು ನೋಡಿ. 2 ನಿಮಿಷನೂ ಆಗಲಿಲ್ಲ ಇದು. ಯಾಸ್ ಬಂತು ನೋಡಿ ಇವಾಗ. ಅಣ್ಣ ಕೊಡೋಣ ಇಲ್ಲಿ ತೆಗಿಯೋಣ. ಗ್ಲಾಸ್ ಯಾಸ್ ಕುಡಿತೀಯ ರಿಷಿ? ಸರಿ, ಫಸ್ಟ್ ಯಾರು ಒಣಗಿ ಮಾಡ್ತೀರಿ ನೋಡ್ರಿ ಎಳ್ನೀರು. ಇವತ್ತು ನಾನೇ ಹಾರ್ವೆಸ್ಟ್ ಮಾಡೀನಿ ಎಳ್ನೀರನ್ನ. ಅಷ್ಟು ಟೇಸ್ಟ್ ಇಲ್ಲ, ನಿನ್ನೆ ಈ ಗಿಡದಷ್ಟು ಟೇಸ್ಟ್ ಇಲ್ಲ ಇದು. ಸ್ವಲ್ಪ ಒಗೋರೈತಿ. ಕುಡಿಯಿಡಿ. ಎರಡನೇ ಎಳ್ನೀರು ನೋಡ್ರಿ ಇದು. ಇದು ಮ್ಯಾಲೇನೈತೆ ಹಾಲು, ಇದು ಕೂಡ ಇದು ಬಟ್ಟೆ ಒರೆಸಿ. ಇದಷ್ಟು ಇವು ಇಲ್ಲ ನೋಡಿ, ನಿನ್ನೆ ಹಂಗೆ ಗಟ್ಟಿಲ್ಲ ಇವು, ಎಳೆವದವು ಇವು ಇನ್ನೂ. ಅದ ಸ್ವಲ್ಪ ಕಲ್ಸಕ್ರೆ ಹಾಕ್ಯಂಡು ಕುಡಿದ್ರೆ ಅಂದ್ರೆ ಬಾಡಿ ಹೀಟ್ ಹಂಗೆ ಕಡಿಮೆ ಆಗ್ಬೇಕದು. ನೀರು ಭಾಳ ಐತೆ ನೋಡಿದ್ದು. ಗಂಜಿ ಐತೇನೆ ಇಲ್ಲಿದೆ? ಗಂಜಿ ಇಲ್ಲಲ್ಲ ರಿಷಿ? ಇಲ್ಲ. ವಾವ್ ವಾವ್, ಎಳ್ನೀರು ಕೊಟ್ಟಿರಿ. ವಾವ್ ವಾವ್. ಅದನ್ನ
ಇದು ಲಾಸ್ಟ್ ನನ್ನ ಪಾಲಿಂದ ಇದು ಕುಡಿಯಲ್ರಿ. ಇದನ್ನೊಂದು ಎಲ್ಲರಿಗೂ ಎರಡೆರಡು ಎಳ್ನೀರು ಬಂದ್ವಿ ಈಗ. ಇದು ಸ್ವೀಟ್ ಐತಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಹೋಗಿರ್ತಿದ್ದು ಸ್ವೀಟ್ ಐತಿ ಇದು. ಇದು ನಾವ ಹಾರ್ವೆಸ್ಟ್ ಮಾಡ್ಕೊಂಡು ಹಿಂಗತಿ ಕುಡಿಯೋದ್ರಾಗ ಸಿಗೋ ಮಜಾ. ರೊಕ್ಕ ಕೊಟ್ಟು 100 ರೂಪಾಯಿ ಕೊಟ್ಟು ನೀವು ಒಂದು ಎಳ್ನೀರು ಕುಡಿದ್ರೆ ಹಿಂಗತಿ ಮಜಾ ಸಿಗಲ್ಲ ನಿಮಗೆ. ನೀರು ಜಾಸ್ತಿ ಐತಿ ಇದು. ನೋಡೋಣ ಇದ್ರಾಗಾರ ಗಂಜಿ ಸಿಗುತ್ತೇನ ಅಂತಂದೊಂದು. ಕೊಡಬಾರಿ ಕೊಡಬಾದ್ನ ಕೊಡಬಾರ್ದ. ಐತಿ ಸ್ವಲ್ಪ. ಇದು ಮಷೀನೇನು ಇವಾಗ ನೋಡ್ತಾ ಇದ್ರಲ್ಲಿ ನೀವು, ಇದು ಹುಲ್ ಕಟ್ ಮಾಡೋಕೆ ಬರ್ತಿದ್ದು. ಇದು ರೈತರಿಗೆ ಮಾತ್ರ ತುಂಬಾ ಯೂಸ್ಫುಲ್ ಆದಂಥ ಮಷಿನ್ ಇದು. ಇದು ನಾವು ಇದನ್ನು ಅಮೆಝಾನ್ ಒಳಗೆ ತರಿಸೀವಿ. ಇದು ನಮ್ಗೆ ಜಸ್ಟ್ 2,500 ರೂಪಾಯಿ ಬಿತ್ತು. ನೀವು ಅದೇ ಏನಾದರೂ ಲೇಬರ್ಸ್ನ ಹಚ್ಚಿ ಹಿಂಗೆ ಕಳೆ ತೆಗಿಸ್ಬೇಕು, ಕಸ ತೆಗಿಸ್ಬೇಕು ಅಂದ್ರಂದ್ರೆ ನಿಮ್ಗೆ ಒಂದು ದಿನಕ್ಕೆ ಅವ್ರಿಗೆ 3,000 ರಿಂದ 4,000 ರೂಪಾಯಿ ಕೂಲಿ ಕೊಡಬೇಕಾಗತ್ತೆ. ಅದೇ ನೀವು ಇದು 2,500 ರೂಪಾಯಿ ಕೊಟ್ಟು ತರಿಸ್ಕೊಂಡ್ರಂದ್ರೆ ನೀವು ಹಿಂಗೆ ಹೆಂಗಾದರೂ ಹೊಲ್ದೊಳಗೆ ಅಡ್ಡಾಡ್ತಿರ್ತೀರಲ್ಲ, ಸ್ವಲ್ಪ ಮಷಿನ್ ಇದಕ್ಕೆ 2 ಬ್ಯಾಟ್ರಿ ಕೊಟ್ಟಿರ್ತಾರೆ. ಚಾರ್ಜ್ ಮಾಡಿ ನೀವು ಜಸ್ಟ್ ಹಿಂಗೆ ಮಷಿನ್ ಆನ್ ಮಾಡ್ಕೊಂಡು ಹೋದ್ರಂದ್ರೆ ನೀವು ಅಡ್ಡಾಡಿ ಹೊಲ ನೋಡ್ದಂಗೆ ಆಗುತ್ತೆ, ಅದ್ರ ಜೊತೆಗೆ ಕಸ ತೆಗ್ದಂಗೆ ಆಗುತ್ತೆ. ನಿಮ್ಗೆ ಲೇಬರ್ನ ಅವ್ರನ್ನ ಹುಡುಕ್ಬೇಕು ಇವ್ರನ್ನ ಹುಡುಕ್ಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಈ ಮಷಿನ್ನು ಅಷ್ಟು ಯೂಸ್ಫುಲ್ ಐತಿ. ನಿಮ್ಗೆ ಯಾರಿಗಾದ್ರೂ ಬೇಕಾಯ್ತಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ಹಂಗೆ ನಾನು ಮಿನಿ ತೋಟ ತೋರಿಸ್ತೀನಿ ಬರ್ರಿ. ಮನೆಗೆ ಏನೇನು ಬೇಕು ತರಕಾರಿನ ಇಲ್ಲೇ ಹಾಕ್ಕೊಂಡು ನಾನೀಗ. ನೋಡ್ರಿ ಇದಿಷ್ಟು ನನಗೆ ಮನೆಗೆ ಏನು ಬೇಕು ತರಕಾರಿ ಏನು ಬೇಕಾಗ್ತಾವೋ ಅವನ್ನ ನಾನು ಬೆಳ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ಇದು ಮೆಣಸಿನ್ಕಾಯಿ ಗಿಡ. ನೆಕ್ಸ್ಟ್ ಇದು ಬಂದು ಚೌಳಿಕಾಯಿ. ಸ್ವಲ್ಪ ಇದು ಮಗ್ಗಿ ಕುಂದಂಗ ನೋಡಪ್ಪ ಇವು. ಅದೇ ಇಲ್ಲಿ ನೋಡಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸೌತೆಕಾಯಿ ಬಳ್ಳಿ ಹಾಕಿ ನೋಡಿ. ಇದು ಕೂಡ ಸೌತೆಕಾಯಿ ಬಳ್ಳಿ. ಓ ಸೌತೆಕಾಯಿ ಹೂ ಬಿಟ್ಟೈತೆ ಆಲ್ರೆಡಿ ನೋಡಿಲಿ. ಸೌತೆಕಾಯಿ ಬಳ್ಳಿ ರೀ ಇದು. ಹೀರಿಕಾಯಿ ಬಳ್ಳಿನೂ ಒಂದು ಲೈನ್ ಹಾಕ್ಸಿದ್ದೆ, ಬಟ್ ಅದು ಅಷ್ಟು ಯಾಕೋ ಸರಿಯಾಗಿ ಹುಟ್ಟಿಲ್ಲ ಹೀರಿಕಾಯಿ. ಮುಲ್ಲಂಗಿ ಅಂತೂ ಭರ್ಜರಿ ಬೆಳೆದೈತಿ ಮುಲ್ಲಂಗಿ ನೋಡ್ರಿ. ಇದು 2 ಲೈನ್ ಬಂದು ಮುಲ್ಲಂಗಿನೇ. ಇದು ಏನು ಸ್ವಲ್ಪ ಹುಳ ಬಿದ್ದಂಗೆ ಆಗೈತೆ ನೋಡಕ್ಕೆ. ಎಣ್ಣೆ ಹೊಡೆದಿಲ್ಲ ನೀದಕ್ಕೆ ಈ ಕಡೆ ನೋಡ್ತಾ ಇರ್ಬೋದು ನೀವು. ಎಲ್ಲಿ ಹಿಂಗೆ ಕಾಣ್ತಾ ನೋಡ್ರಿ ಮುಲ್ಲಂಗಿ ಮೇಲೆ ಸೊಪ್ಪು ಇಷ್ಟ ಐತಿ. ಇವಾಗ ನೋಡ್ರಿ ಮುಲ್ಲಂಗಿ ಇಷ್ಟ ಆಗ್ಯಾವ ಇವಾಗ. ಇದೇನು ಪಿಂಕ್ ಐತಿ, ಪರ್ಪಲ್ ಕಲರ್ ಐತಲ್ಲ. ಇವು ಹೀರಿಕಾಯಿ ಬಳ್ಳಿ. ಹೀರಿಕಾಯಿ ಇದು ಬಳ್ಳಿ. ಇದನ್ನು ಮಗ್ಗಿ ಹಿಡ್ದೈತಲ್ಲೇ. ಹೀರಿಕಾಯಿ ಯಾಕೆ ಜಾಸ್ತಿ ಹುಟ್ಟಿಲ್ಲ ಅದು. ಇದು ನೋಡ್ಬೇಕು ಹೀರಿಕಾಯಿ. ಇದು ನೋಡ್ರಿ ಮಾವಿನ ಗಿಡ. ಇವಾಗ ಇಷ್ಟೆಷ್ಟು ಹಿಡ್ದೈತೆ ಕಾಯಿ ನೋಡ್ತಾ ಇರ್ಬೋದು ನೀವು. ಆದ್ರೂ ಮಾವಿನದು ನೋಡ್ರಿ ಇಲ್ಲಿ ಇಷ್ಟೆಷ್ಟು ಉದ್ರಾಗತ್ತಾವೆ, ಇಷ್ಟಿಟ್ಟು ಆಗ್ತಾವು. ಹಿಂಗಾದ್ಮೇಲೆ ಕಾಯಿ ಉದ್ರಾಕತ್ತಾವು. ಇದಕ್ಕೇನಾರ ಸೊಲ್ಯೂಷನ್ ಇದ್ರೆ ಕಮೆಂಟ್ ಮಾಡಿರಿ ನನಗೆ.
ಅಥವಾ ಎಣ್ಣೆ ಏನಾದರೂ ಹೊಡಿಬೇಕನ್ನೋದಿತ್ತಂದ್ರೆ ಪೌಡ್ರ್ ಏನಾದರೂ ಹಾಕ್ಬೇಕನ್ನೋದಿದ್ರೆ ಪೌಡ್ರ್ ಅಥವಾ ಅದಕ್ಕೆ ಹೊಡಿತಕ್ಕಂಥ ಆಯಿಲ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಮತ್ತು ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಕಮೆಂಟ್ ಮಾಡಿರಿ. ನಿಮ್ಗೆ ನಾನೆಲ್ಲರೂ ಇದು ಮಾವಿನ ಹಣ್ಣು ಬಂದಮೇಲೆ ನಿಮ್ಮ ಅಡ್ರೆಸ್ ಕಳಿಸ್ರಿ ನನಗೆ, ನಾನು ಎಲ್ಲರಿಗೂ ನಿಮ್ಗೆ ಕೊರಿಯರ್ ಮಾಡ್ತೀನಿ. ಇದು ತುಂಬಾ ಸ್ವೀಟ್ ಐತಿದ್ದು ಹಣ್ಣು ಮಾತ್ರ. ಇವಾಗ ಹೊಲದೊಳಗೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮತ್ತು ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ ನೆಕ್ಸ್ಟ್ ಬೇರೆ ಟಾಪಿಕ್ ತೊಗೊಂಡು ಮತ್ತೆ ಸಿಗ್ತೀನಿ ನಾನು ನಿಮ್ಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರು ನನ್ನ ಚಾನಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.